in the basement, which will facilitate all of them to come easily and learn well with our teachers and get employment. So I thank my advisors, Hemant sir, Anish sir, Pawan sir, and all the corporates who have come forward to strengthen our hands to provide our services to the differently able in the years to come. Once again, a round of applause to everybody. Being with us and request you to continue to be with us in the days to come. I thank my teachers, especially Sarah Madam, Harish, our Sudarshan, who have really worked very, very hard, and our electrician Mr. Suresh, and above all, my daughter has been a backbone to me, Tankam Paul. So she has been extending all support to me to do this work. Thank you, Tankam. ನಿನ್ನೆ ಗುರುಪೌರ್ಣಮಿ ವಿದ್ಯೆ ಕಲಿಸಿದ ಗುರುಗಳನ್ನ ನೆನೆಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈಗ ನಾವು ವಿದ್ಯಾಭ್ಯಾಸ ಎಷ್ಟು ಮುಖ್ಯವೋ ಕಂಪ್ಯೂಟರ್ ಶಿಕ್ಷಣ ಅಷ್ಟೇ ಮುಖ್ಯ. ಯಾಕಂದರೆ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ನಾವು ಏನೇ ವಿದ್ಯೆ ಕಲೀಲಿ ಆ ಜೊತೆಗೆ ಗಣಕಯಂತ್ರ ಅಥವಾ ಕಂಪ್ಯೂಟರ್ ಶಿಕ್ಷಣ ಕಂಪಲ್ಸರಿ, ಮ್ಯಾಂಡೇಟ್ರಿ. ಯಾಕಂದರೆ ನಾವು ಯಾವುದೇ ಒಂದು ಕೆಲಸಕ್ಕೆ ಸೇರಿಕೊಂಡ್ರೆ ಇವಾಗ ಕಂಪ್ಯೂಟರ್ ಇಲ್ಲದೆ ಕೆಲಸ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆಲ್ಲ ಚೆನ್ನಾಗಿ ನೀವು ಒಂದು ಉತ್ತಮವಾದ ಅವಕಾಶ ಇದೆ, ಉತ್ತಮವಾದ ಸೌಲಭ್ಯ ಇದೆ. ಎಲ್ಲರೂ ಗಮನವಿಟ್ಟು ಚೆನ್ನಾಗಿ ಕಲ್ತು ನೀವೆಲ್ಲ ಒಂದು ಒಳ್ಳೆ ಉದ್ಯೋಗ ಅಲಂಕರಿಸಬೇಕು ಅನ್ನೋದೇ ನಮ್ಮ ಉದ್ದೇಶ. ನಿಮಗೆಲ್ಲ ಶುಭವಾಗಲಿ. ಗಾಡ್ ಬ್ಲೆಸ್ ಯು. From Calibo, and I have my colleagues here, Viplav and Javed. We have been supporting Snehadeep for last 3 years. Every time we visit the Snehadeep campus, I'm really amazed with the work they are doing. And our motive was making the inmates self-sustainable financially and socially. We are happy to contribute towards the skill development program by sponsoring part of the computer labs at Snehadeep. And it's a great moment of satisfaction to see that the team has moved to a new premises. It looks beautiful, just like any other corporate. And wish you all the best. Wish all the inmates a good future and good learning and getting employment. And thank you so much for inviting us. Thank you. Hemant Kumar anta, ನಾನು ಚಾರ್ಟರ್ಡ್ ಅಕೌಂಟೆಂಟು. ನಾನು ಪಾಲ್ ಮುದ್ದ ಅವ್ರನ್ನ ಸುಮಾರು 30 ವರ್ಷದಿಂದ ಪರಿಚಯ ಇದೆ ಅವರು. ಮತ್ತು ಇವಾಗ ಸ್ನೇಹದೀಪಲ್ಲಿ ಅಡ್ವೈಸರಿ ಬೋರ್ಡಲ್ಲಿ ಇದ್ದೀನಿ. ಆಲ್ ದಿ ಬೆಸ್ಟ್ ಟು ಸ್ನೇಹದೀಪ್. ಈ ಬ್ಯೂಟಿಫುಲ್ ಪ್ರಿಮೈಸಸ್ ಇನಾಗ್ರೇಟ್ ಮಾಡಿರೋದು ಇವತ್ತು ಕಂಪ್ಯೂಟರ್ ಸೆಂಟರು. ಇದರಿಂದ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಆ್ಯಂಡ್ ದೆನ್ ಗೆಟ್ ಗುಡ್ ಜಾಬ್ ಆಪರ್ಚುನಿಟೀಸ್. ಥ್ಯಾಂಕ್ ಯು ಆಲ್ ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ನಾನು ಪವನ್ ಕುಳೇನೂರ್ ಅಂತ. ಸುಮಾರು 10 ವರ್ಷದಿಂದ ಸ್ನೇಹದೀಪದಲ್ಲಿ ವಾಲಂಟ್ರಿ ಕೆಲಸ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಟ್ ಸ್ಟಿಲ್ ಕಂಟಿನ್ಯೂಸ್. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಿದ್ವಿ. ಈಗ ಮುಖ್ಯವಾಗಿ ನಮ್ಮ ಗುರುಮಾತೆಯರು ಅವರು ಜವಾಬ್ದಾರಿ ಮುಂದೆ ನಡೀತಾ ಹೋಗುತ್ತೆ. ಸೊ ಆಲ್ ದ ಬೆಸ್ಟ್ ಟು ಆಲ್ ದ ಟೀಚರ್ಸ್, ಸ್ಟಾಫ್ ಆ್ಯಂಡ್ ಸ್ಟೂಡೆಂಟ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆದ್ಮೇಲೆ ಎಲ್ರಿಗೂ ನಮಸ್ಕಾರ. ಇವತ್ತು ಕರ್ನಾಟಕದಲ್ಲಿ ಒಂದ್ಸರಿ ನಮಸ್ಕಾರ ಹೇಳಿದ್ರೆ ಯಾರು ವಾಪಸ್ ನಮಸ್ಕಾರ ಹೇಳೋದಿಲ್ಲ. 3 ಸರ್ತಿ ಹೇಳ್ಬೇಕು ನಮಸ್ಕಾರ. ಪಾಲ್ ಮುದ್ದ ಅವರ ಆಸೆ, ಮೋಹನ್ ಅವರ ಆಸೆ, ನಮ್ಮ ದಿವ್ಯಾಂಗರಲ್ಲಿ ಒಂದು ನಗುವನ್ನು ತರಿಸೋದು, ಸದಾಕಾಲ ಖುಷಿಯಾಗಿ ಇರಬೇಕು, ಸ್ವಾವಲಂಬಿಗಳಾಗಬೇಕು ಅನ್ನೋ ಆಸೆ. ಈ ವ್ಯಕ್ತಿ ನಮ್ಮ ಜೊತೆ ಇದಾರಲ್ಲ, ಪಾಲ್ ಮುದ್ದ ಮತ್ತು ಮೋಹನ್, ಅವರು ಬದುಕನ್ನು ನೋಡಿಲ್ಲ, ಪ್ರಪಂಚ ನೋಡಿಲ್ಲ, ಬದುಕು ನೋಡಿದ್ದಾರೆ. ಆದರೆ ಅವ್ರ ಕಷ್ಟಪಾಡು ಬೇರೆ ಯಾರಿಗೂ ಬರಬಾರ್ದು ಅನ್ನೋ ಉದ್ದೇಶದಿಂದ ಸುಮಾರು ವರ್ಷದಿಂದ ಅವರು ಆರಾಮಾಗಿ ತಮ್ಮ ಕೆಲಸ, ಇವರು ಕೆನರಾ ಬ್ಯಾಂಕು, ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಮೊದಲು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಆರಾಮಾಗಿ ತಮ್ಮ ಸಂಸಾರ ನೋಡ್ಕೊಂಡಿರ್ಬೋದು. ಆದರೆ ಅವರ ಕಷ್ಟ, ಅವ್ರು ಪಟ್ಟ ಕಷ್ಟ ಇನ್ನೊಬ್ಬರು ಅನುಭವಿಸಬಾರ್ದು ಅನ್ನೋ ಉದ್ದೇಶದಿಂದ ತಾವು ಸ್ವಾವಲಂಬಿಗಳಾದ ತಕ್ಷಣದಿಂದಲೇ ಶುರು ಮಾಡಿದಂತಹ ಸಂಸ್ಥೆ ಸ್ನೇಹದೀಪಕ್ಕೆ ಮುಂಚೆ ಸಮರ್ಥನಂ. ಆ ಸಮರ್ಥನಂ ಯಾವ ಮಟ್ಟಿಗೆ ಬೆಳೆದಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದರೆ ಹಿಂದೆ ಇರುವಂತಹ ದೊಡ್ಡ ಅಡಿಪಾಯ ಈ ನಮ್ಮ ಪಾಲ್ ಮುದ್ದ. ಆದರೆ ಇವರು ಮತ್ತೆ ಇನ್ನೊಂದು ಸ್ನೇಹದೀಪ ಅಂತ ಶುರು ಮಾಡಿ ಕಳೆದ 30 ವರ್ಷದಿಂದ ಮಾಡ್ತಿದ್ದಾರಲ್ಲ, ಈ ಕೆಲಸ ನಾವು ನೋಡಿದರೆ
ನಮಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಆದರೆ ನಾವು ಇದನ್ನು ಬಂದು ನೋಡಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬರ್ತದೆ. ಸೊ ಯಾರು ದಿವ್ಯಾಂಗರಿದ್ದಾರೋ ಅವರು ಸ್ವಾವಲಂಬಿಗಳಾಗಬೇಕು ಅನ್ನೋ ಉದ್ದೇಶದಿಂದ ಬಹಳ ವರ್ಷದಿಂದ ಮಾಡ್ತಿದ್ದಾರೆ. ಈಗ ಅವರ ಒಂದು ದೊಡ್ಡ ಕನಸು ಅಂದರೆ ಕಂಪ್ಲೀಟ್ ಒಂದು ಸುಸಜ್ಜಿತವಾದಂತಹ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಶುರುವಾಗಿದೆ. ಅವ್ರಿಗೂ ಖುಷಿ ಇದೆ, ನಮಗೂ ಖುಷಿ ಇದೆ, ಸುತ್ತಮುತ್ತಲಿನ ಸಮಾಜಕ್ಕೂ ಖುಷಿ ಆಗ್ತದೆ ಅನ್ನೋ ಭರವಸೆಯಿಂದ. ನೋಡಿ, ಇದೆಲ್ಲ ನಡಿಬೇಕು ಅಂತಂದರೆ ಇದಕ್ಕೆ ದಾನಿಗಳು ಬೇಕು. ಈಗ 3 ಸಂಸ್ಥೆಗಳು ಬಂದು, ದೇವಶಿಶು ಮತ್ತು ಅವ್ರ ಸ್ನೇಹಿತರು ಇಬ್ಬರು ಬಂದರು. ಅವ್ರು ಭಾಳ ವರ್ಷದಿಂದ ಈ ಥರ ತಮ್ಮನ್ನು ತಾವು ಇಂತಹ ಸೇವೆಗೆ ತೊಡಗಿಸ್ಕೊಂಡಿದ್ದಾರೆ. ಇದು ಇನ್ನೂ ಮುಂದುವರಿಬೇಕು, ಇನ್ನೂ ದೊಡ್ಡ ಮಟ್ಟದಲ್ಲಿ ಸ್ನೇಹಿತರು ಬೆಳಿಬೇಕು. ಯಾಕೆ ಬೆಳಿಬೇಕು ಅಂತಂದರೆ ತುಂಬ ಜನಕ್ಕೆ ಇದು ಒಂದು ಆಲದ ಮರ ಆಗಬೇಕು. ಇವತ್ತು ಒಳ್ಳೆಯ ದಿವಸ. ಹಾಗೆ ಆಗಲೇ ಮೋಹನ್ ಹೇಳಿದಾಗೆ ಗುರು ಪೂರ್ಣಿಮೆ ಆಗಿ 2ನೇ ದಿವಸ. ಇದು ಗುರು ಅಂದರೆ ಕತ್ಲೆಯಿಂದ ಬೆಳಕಿಗೆ ಹೋಗುವಂಥದ್ದು. ಇದು ಕತ್ಲೆಯಿಂದ ಬೆಳಕಿಗೆ ಹೋಗುವಂತಹ ಒಂದು ನಾಂದಿ ಅಂತ ಭಾವಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ರಿಗೂ ಯಾವಾಗಲೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ನಮಸ್ಕಾರ. ನನ್ನ ಹೆಸರು ದಿಲೀಪ್ ಅಂತ. ನಾನು ಈ ಒಂದು ಸ್ನೇಹದೀಪ ಸಂಸ್ಥೆಗೆ ಬಂದು ಸುಮಾರು 4 ವರ್ಷ ಆಯಿತು. PUC ಹಾಗೂ ಡಿಗ್ರಿನ ಇಲ್ಲೇ ಕಂಪ್ಲೀಟ್ ಮಾಡಿ ನಾನಿವಾಗ ಇಲ್ಲಿ ಕಂಪ್ಯೂಟರ್ ಕೋರ್ಸ್ನ ಮಾಡ್ತಾ ಇದ್ದೀನಿ. ಸೊ ಟೀಚರ್ಸ್ ಆಗಿರ್ಬೋದು, ನಮ್ಮ ಸಂಸ್ಥೆಯ ಫೌಂಡರ್ಸ್ ಮೋಹನ್ ಸರ್ ಹಾಗೂ ಪಾಲ್ಗೊಂಡ ಸರ್ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಸೊ ಹಾಗೆ ನಮಗೆ ತುಂಬ ಒಳ್ಳೆ ಕಂಪ್ಯೂಟರ್ ತರಬೇತಿನೂ ಕೂಡ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮಂತಹ ಎಷ್ಟೋ ಸ್ಟೂಡೆಂಟ್ಸ್ ಆಗಿ ಹೊರಹೊಮ್ಮಿದ್ದಾರೆ. ಇಷ್ಟಲ್ಲೇ ಒಂದು ನಿಮಿಷ ಸೈಲೆಂಟ್. ಯಾರು ಮಾತಾಡಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದೆನ್ನ ಮುಕುತಿ ಅಂತ ಹೇಳ್ತಾ ನನ್ನ ಮಾತನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಸ್ನೇಹದೀಪಕ್ಕೆ ಬಂದು ಒಂದು 4-5 ವರ್ಷ ಆಯಿತು. ಆದರೆ ನನಗೆ ತುಂಬ ಇಂಪ್ರೂವ್ ಅನ್ನಿಸ್ತಾ ಇದೆ. ಯಾಕಂದರೆ ನಾನು ಸ್ಪೋರ್ಟ್ಸಿಗೂ ಇಲ್ಲಿಂದನೇ ಹೋಗಿದ್ದು. ತುಂಬ ಖುಷಿ ಅನ್ನಿಸ್ತಾ ಇದೆ ಪಾಲ್ಮುಂದ ಸರ್, ಮೋಹನ್ ಸರ್ನೆಲ್ಲ ನೋಡಿ. ನಮ್ಮ ಥರ ಇನ್ನೂ ಬರೋ ಮುಂದೆ ನಮ್ಮ ಜೂನಿಯರ್ಸ್ಗೆಲ್ಲ ಇನ್ನೂ ಇದು ಆಲದ ಮರ ಆಗಿ ಬೆಳೀಲಿ, ಇನ್ನೂ ಈ ಥರ ಬಂದು ಎಲ್ಲರೂ ಸ್ವಾವಲಂಬಿಯಾಗಿ ಬದುಕಲಿ ಅಂತ ಹೇಳ್ತಾ ನನ್ನ ಮಾತನ್ನು ಚಿಕ್ಕದಾಗಿ ಮುಗಿಸ್ತೀನಿ. ಸ್ಪೋರ್ಟ್ಸಿಗೆ ಹೋಗಿದ್ಯಾ ಹೇಳು ಸರ್. ನಾನು ಸ್ನೇಹದೀಪಕ್ಕೆ ಬಂದು 2019 ಬಂದಿರೋದು. ಅವಾಗ ಬಂದಿಂದ ನಾನು ಸ್ಪೋರ್ಟ್ಸಿಗೆ ಸೇರಿಕೊಂಡೆ. ಅಂದರೆ ಬೆಳಿಗ್ಗೆ ಎದ್ದು ಡೈಲಿ ನಮಗೆ ರನ್ನಿಂಗ್ ಎಲ್ಲ ಮಾಡಿಸ್ತಿದ್ರು. ಅಲ್ಲಿಂದ ನಾನು ಸ್ಟೇಟಲ್ಲಿ ಹೋದೆ ಮೈಸೂರಿಗೆ. ಆಮೇಲೆ ನ್ಯಾಷನಲ್ ಸೆಲೆಕ್ಟ್ ಆಯಿತು. ಯಾವ್ದು ಇವೆಂಟ್? ಪುಣೆ ಇವೆಂಟ್ ರನ್ನಿಂಗ್ 400, 200. ಯಾವ್ಯಾವ ದೇಶ? ನಂದು ಇಟಾಲಿ ಸರ್, ಜರ್ಮನ್, ಆಮೇಲೆ ಡೆಲ್ಲಿ ಈ ಥರ ಹೋಗಿದೆ. ಏನು ನಿನ್ನ ಆಸೆ ಏನಾಗಬೇಕು ಅಂತ? ಸರ್ ನಂದು ಏಷ್ಯಾ ಗೋಲ್ಡ್ ಮೆಡಲಿಸ್ಟ್, ಆಮೇಲೆ ಒಲಿಂಪಿಕ್ ಮೆಡಲ್ ಮಾಡಬೇಕಂತ ಆಸೆ ಇದೆ. ಚಪ್ಪಾಳೆ. ಸ್ಪೋರ್ಟ್ಸ್ ಸರ್ ಯಾರಾದ್ರೂ ಬಾಯ್ಸು? ಮೋಹನ್ ಇದ್ದಾನಾ? ಕಾಲ್ ಅನದರ್ ಬಾಯ್ ಮೇಡಮ್. ಮಂಜು. ಹಾಯ್ ಎಲ್ರಿಗೂ, ನನ್ನ ಹೆಸರು ಮೋಹನ್ ಅಂತ ಹೇಳ್ಬಿಟ್ಟು ನಾನು ಉತ್ತರ ಕನ್ನಡದಿಂದ ಬಂದಿದ್ದೀನಿ. ನಾನಿವಾಗ ಇಲ್ಲಿ KR ಪುರಂ ಕಾಲೇಜಲ್ಲಿ ಫಸ್ಟ್ ಇಯರ್ BA ಮುಗಿಸ್ತಿದ್ದೀನಿ. ಇವಾಗ ನಾನು ಸ್ಪೋರ್ಟ್ಸಲ್ಲಿ ನಾನು ಟ್ರ್ಯಾಕ್ ಇವೆಂಟ್ಸ್ ಮಾಡ್ತೀನಿ. ಲೈಕ್ 100 ಮೀಟರ್, 400 ಮೀಟರ್ ಮತ್ತು 200 ಮೀಟರ್. ಅದರಲ್ಲಿ ಪ್ಯಾರಾ ಗೇಮ್ಸ್ಗೆ ಚೆನ್ನೈಯಲ್ಲಿತ್ತು, ಅದು ಕೂಡ ಹೋಗಿ ಬಂದಿದ್ದೀನಿ. ಮತ್ತು ಡೆಲ್ಲಿಲಿರುವಂಥ ಖೇಲೋ ಇಂಡಿಯಾಗೆ ಹೋಗಿ ಬಂದಿದ್ದೀನಿ. ಮತ್ತು ಗುಜರಾತಲ್ಲಿರುವಂಥ ಇಬ್ಸಾ ಅನ್ನೋ ಬ್ಲೈಂಡ್ ಸ್ಪೋರ್ಟ್ಸ್ ಕೂಡ ಹೋಗಿ ಬಂದಿದ್ದೀನಿ. ಅದರಲ್ಲಿ ಇಬ್ಸಾದಲ್ಲಿ 400 ಮೀಟರ್ಗೆ 3rd ಪ್ರೈಸ್, 800 ಮೀಟರ್ಗೆ 1st ಪ್ರೈಸ್ ಮತ್ತು 100 ಮೀಟರ್ಗೆ 2nd ಪ್ರೈಸನ್ನು ಮಾಡಿದ್ದೀನಿ. ಮತ್ತು ಮಣಿಪಾಲಲ್ಲಿ ನಡೆದಿರುವಂಥ ಮ್ಯಾರಥಾನ್ಸು, ಮತ್ತು ಬೆಂಗಳೂರಲ್ಲಿ ನೈಸ್ ರೋಡಲ್ಲಿ, ಹಾಗೆ ಕಬ್ಬನ್ ಪಾರ್ಕಲ್ಲಿರುವಂಥದ್ದು ಸುಮಾರಷ್ಟು ಒಂದು 15ರಿಂದ 20 ಮ್ಯಾರಥಾನ್ಸ್ಗಳನ್ನು ಅಟೆಂಡ್ ಮಾಡಿದ್ದೀನಿ. ಅದರಲ್ಲಿ 5K ಮತ್ತು 10K ಓಡಿತೀನಿ ನಾನು. ಸ್ನೇಹದೀಪ ಅಂತ ಅಂಗವಿಕಲರ ಸಂಸ್ಥೆಯಲ್ಲಿ ಕಂಪ್ಯೂಟರ್ ಇನ್ಸ್ಟ್ರಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಾನು ಸ್ನೇಹದೀಪ ಅಂತ ಅಂಗವಿಕಲರ ಸಂಸ್ಥೆಯ ವತಿಯಿಂದನೇ ಡಿಗ್ರಿ ಮಾಡ್ಕೊಂಡಿರೋದು, ಮತ್ತು ಕಂಪ್ಯೂಟರ್ ಟ್ರೈನಿಂಗ್ ಇಲ್ಲೇ ಮಾಡಿಕೊಂಡು ನಾನು ಇವತ್ತು ಕಂಪ್ಯೂಟರ್ ಇನ್ಸ್ಟ್ರಕ್ಟರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಆಗ್ತಿದೆ. ಸೊ ನಾವು ನಮ್ಮ ಇಂಟೆನ್ಷನ್ ಏನು ಅಂದರೆ ಎಲ್ಲ ಅಂಧ ಮಕ್ಕಳು ಸಬಲರಾಗಬೇಕು, ಯಾವುದೇ ರೀತಿ ಒಂದು ಹಿಂದುಳಿಬಾರ್ದು ಅನ್ನೋ ಉದ್ದೇಶ ನಮ್ದಾಗಿರೋದ್ರಿಂದ ನಾವು ಎಲ್ಲರೂ ಕಾಮನ್ ಆಗಿ ಸೈಟೆಡ್ ಪೀಪಲ್ ಹೆಂಗೆ ಕಂಪ್ಯೂಟರ್ ವರ್ಕ್ ಮಾಡ್ತಾರೋ ಅದೇ ರೀತಿ ನಿರರ್ಗಳವಾಗಿ ನಮ್ಮ ಅಂಧ ಮಕ್ಕಳು ಸಹ ವರ್ಕ್ ಮಾಡಬೇಕು ಅನ್ನೋ ಉದ್ದೇಶ ನಮಗಿದೆ. ಏನಿಲ್ಲ, ಎಕ್ಸಾಂಪಲ್ ನಾವೆಲ್ಲ ಸ್ಕ್ರೀನ್ ಮೇಲೆ ಇರೋದನ್ನ ನೋಡಿಕೊಂಡು ವರ್ಕ್ ಮಾಡ್ತೀವಿ. ಬಟ್ ಅವ್ರೇನು ಮಾಡ್ತಾರೆ, ಅಲ್ಲಿ ಸ್ಕ್ರೀನ್ ಮೇಲೆ ಇರೋದನ್ನ NVDA, JAWS ಮತ್ತು ನರೇಟರ್ ಅನ್ನುವಂಥ 3
ಸ್ಕ್ರೀನ್ ರೀಡರ್ ಸಾಫ್ಟ್ವೇರ್ಸ್ ಇದೆ. ಸೊ ಆ ಸಾಫ್ಟ್ವೇರ್ಗಳ ಮೂಲಕ ನಾವು ಅದ್ರ ಸಹಾಯ ಪಡೆದು ಅದು ನಮಗೆ ಓದಿ ಹೇಳುತ್ತೆ ಅಂತ ನಾವು ಕೇಳಿಸ್ಕೊಳ್ಳೋದ್ರ ಮೂಲಕ ವರ್ಕ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಈ ಕೀಬೋರ್ಡಲ್ಲಿ ಯಾವುದೇ ಕೀ ಪ್ರೆಸ್ ಮಾಡಿದ್ರು ಡಿ ಅಂತ ಪ್ರೆಸ್ ಮಾಡಿದ್ರೆ ಅದು ಡಿ ಅಂತ ಹೇಳುತ್ತೆ, ವಿಂಡೋಸ್ ಅಂತ ಪ್ರೆಸ್ ಮಾಡಿದ್ರೆ ಲೆಫ್ಟ್ ವಿಂಡೋಸ್ ಅಂತ ಹೇಳುತ್ತೆ, ರೈಟ್ ಸೈಡ್ ವಿಂಡೋ ಪ್ರೆಸ್ ಮಾಡಿದ್ರೆ ರೈಟ್ ವಿಂಡೋ ಅಂತ ಹೇಳುತ್ತೆ. ಸೊ ಈ ರೀತಿ ನಾವು ಕೇಳಿಸ್ಕೊಳ್ಳೋದ್ರ ಮೂಲಕ ಫಂಡಮೆಂಟಲ್ಸ್ ಇಂದ ಹಿಡಿದು ಅಪ್ ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಹಾಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ವೆಬ್ಸೈಟ್ ಡಿಸೈನಿಂಗ್ಗಳನ್ನೆಲ್ಲ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಬೇಸಿಕ್ HTML ಇಂದ ಹಿಡಿದು CSS, C++, ಜಾವಾ ಸ್ಕ್ರಿಪ್ಟ್, ಪೈಥಾನ್ ಎಲ್ಲ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳನ್ನು ಕೋಡಿಂಗ್ ಬೈ ಕೋಡಿಂಗ್ ನಾವು ಈ ಸ್ಕ್ರೀನ್ ರೀಡರ್ ಸಾಫ್ಟ್ವೇರ್ ಮೂಲಕ ಹೇಳಿಕೊಟ್ಟು ಎಲ್ಲರೂ ಕೂಡ ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಎಂಟರ್ ಆಗಲಿ, ಅವರೆಲ್ಲರೂ ಸಬಲರಾಗಲಿ, ನಮ್ಮಂತೆಯೇ ಎಲ್ಲರೂ ಕೂಡ ಆರ್ಥಿಕವಾಗಿ ಸಬಲರಾಗಲಿ ಅನ್ನೋ ಉದ್ದೇಶ ನಮ್ಮ ಈ ಸಂಸ್ಥೆಯದ್ದಾಗಿದೆ. ಅದರ ನಿಟ್ಟಿನಲ್ಲೇ ನಾವೆಲ್ಲರೂ ಸಹ ಕಾರ್ಯನಿರ್ವಹಿಸ್ತಿದ್ದೀವಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಆಗ್ತಿದೆ. ಧನ್ಯವಾದಗಳು.